ಆವಾಗಿನ ಟೈಮಿಂದೆಲ್ಲ ಅಂದರೆ ಇಟ್ಸ್ ನಾಟ್ ಟೂ ಬ್ಯಾಕ್ ಅನ್ನೋ ಥರ ನೋಡೋಕ್ಕೆ ಸಿಗದೆ ಅವ್ರಿಗೆ ನಡೀತಿದ್ದಿದೆ ಎಷ್ಟೋ ಕಣ್ಮುಂದೆ ಇದ್ರೆ ಅದೆಷ್ಟೋ ಕಣ್ ತುಂಬ ನೋಡ್ಕೊಂಬೋಣ ಗುರುವೆ ಅನ್ನೋ ಫೀಲಿಂಗ್ ಅಷ್ಟೇ ಇದ್ದಿದ್ದು. ಹಾನೆಸ್ಟ್ಲಿ ಮಾತಾಡೋಕ್ಕೂ ಧೈರ್ಯ ಇರ್ತಿರ್ಲಿಲ್ಲ. ಕಣ್ ತುಂಬ ನೋಡ್ಕೋಬೇಕು, ಏನಾರು ಒಂದು ಟ್ರಾಫಿಕ್ ಜಾಮ್ ಏನೋ ಸಿಗಾಕೋಬೇಕು ಲೈಫಲ್ಲಿ. ಅವಾಗೆಲ್ಲ ಟ್ರಾಫಿಕ್ ಜಾಮ್ ಬೆಂಗಳೂರು ಥರ ಇರ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ದೀಪಾವಳಿ ನಮ್ಗೆ ಒಳ್ಳೆ ಅಕೇಶನು. ಏನು ಅಂತೇಳಿದ್ರೆ ಆ ಟೈಮ್ ಒಂದು ನಮ್ಮ ಕೆಲವು ಊರುಗಳಲ್ಲಿ ಅಂದರೆ ಟೈರ್ 2 ಸಿಟೀಸ್ ಅಪಾರ್ಟ್ ಫ್ರಮ್ ಬೆಂಗಳೂರು ನಾನು ನೋಡಿರೋದು, ಈ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಟೈಮ್ ಈ ಕೆಲಸ ನಡೆಯೋದು ಒಂದು ಶೆಡ್ಯೂಲ್ ನೀವು ಹೇಳ್ಬಿಡೋದು. ಈ ಟೈಮ್ ಆಚೆ ಬರ್ತಾರೆ, ನಾವು ಆಚೆ ಕಡೆ ಬಂದು ನಿಂತ್ಕೊಳ್ಳೋದು, ಹೊಟ್ಟದ ನಮಗೇನೋ ಕೆಲಸ ಇತ್ತು ಅಂತ ಆಚೆ ಕಡೆ ಬಂದು ನಿಂತ್ಕೊಳ್ಳೋದು, ಅವಳು ಗಾಡಿ ತೆಗೆಯೋದು ಏನೋ ಮಾಡೋದು. ಸೊ ದೀಪಾವಳಿ ಟೈಮಲ್ಲಿ ಏನು ಮಾಡ್ಬಿಡ್ತಾ ಇದ್ವಿ ನಾವು ಅಂತೇಳಿ, ನಮ್ಮದು ಪ್ಯಾಸೇಜು ಕಾಂಪೌಂಡ್ ಅಂದರೆ ನಮ್ಮದು ಹಾಸನ ಅಲ್ವಾ, ಕಾಂಪೌಂಡ್ ಥರ ಅವು ಬರುತ್ತೆ ಆ ಟೈಮು ಅಂತ ಗೊತ್ತು. ಎಲ್ಲ ಬಾಯ್ಸು ಈಗ ಹುಡುಗಿರು ಹೆಂಗೆ ನಿಮ್ಮ ಹುಡುಗ ಅಂತಿರುತ್ತೋ, ಹುಡುಗರಿಗೂ ಅಷ್ಟೇ ನಿಮ್ಮ ಹುಡುಗಿ ಫೀಲಿಂಗ್ ನಾವು ಡಿಸ್ಕ್ರೈಬ್ ಮಾಡಿಬಿಟ್ಟಿರ್ತೀವಿ. ಅದನ್ನು ಇದೆಯೋ ಇಲ್ವೋ, ಲವ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಕೆಲವರಂತೂ ಕಟ್ಟಾಕ್ಬಿಟ್ಟಿರ್ತೀವಿ. ಸೊ ನಮ್ದು ಇದ್ರ ಟೈಮಲ್ಲಿ ನಾವೇನು ಮಾಡ್ತೀವಿ ದೀಪಾವಳಿ ಟೈಮಲ್ಲಿ ಅಂತಂತೇಳಿದ್ರೆ, ಇದು ಬರುತ್ತೆ ನೋಡಿ ನಮ್ಮ ಊದ್ಬತ್ತಿ, ಆ ಬರ್ತಾಳೆ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಆ ಊದ್ಬತ್ತಿನ ಮಣ್ಣಲ್ಲಿ ಹುದ್ಬಿಟ್ಟು ಇಟ್ಬಿಡೋದು. ಬಾಂಬ್ ಹಚ್ಚಿದ್ದೀನಲ್ಲಿ ತಾಳು ಬ್ಲಾಸ್ಟ್ ಆಗತ್ತೆ ಹಂಗ ಅಂತ ಅಂದ್ಬಿಟ್ಟು ಆ ಇದರಲ್ಲಿ ಅವರು ಹೊಡೆಯುತ್ತೆ ಅನ್ನೋ ಒಂದು ಇದರಲ್ಲಿ ನೋಡ್ತಾ ಇರೋದಿದೆಯಲ್ಲ, ಆ ಟೈಮಲ್ಲಿ ನಾವೆಲ್ಲ ನಿಂತ್ಕೊಂಡು ಅಂದರೆ ದಟ್ ಈಸ್ ನಿಲ್ಸಿರೋ ರೀತಿ ಸ್ವಲ್ಪ ಹುಡುಗಾಟಿಕೆ ಆಗಿದ್ರು ವಿ ಯೂಸ್ ಟು ಹ್ಯಾವ್ ಫನ್. ಮತ್ತು ಅದು ಆ ಕಂಪ್ಲೀಟ್ನೆಸ್ ಅಂತ ನಮ್ಗೆ ಸಿಕ್ತಿತ್ತಲ್ಲ, ಒಂದು ತೃಪ್ತಿ ಸಿಕ್ತಿತ್ತಲ್ಲ. ನಾವೇನೋ ತಲೆ ಉಪಯೋಗಿಸ್ಬಿಟ್ವಿ, ಇವ್ರನ್ನ ನಿಲ್ಲಿಸ್ಬಿಟ್ಟು ಒಂದು 5 ನಿಮಿಷ ನಿಂತ್ಕೊಂಡ್ರು, ಅದ್ರಲ್ಲಿ ನಮ್ದು ಎಷ್ಟೋ ಸಕ್ಸಸ್ ಕಾಣಿಸ್ಬಿಡ್ತಾ ಇದ್ವಿ ನಾವು. ಅವ್ನು ಬಿಡುಗರು ಅವ್ನು ಹುಡುಗಿನೇ ನಿಲ್ಲಿಸ್ಬಿಟ್ಟ, ಅವ್ನು ಬಿಡೋ ಆ ಥರ. ಸೊ ಆ ಥರ ಮೊಮೆಂಟ್ಸ್ಗಳು ನಮ್ಮೆಲ್ಲರ ಲೈಫಲ್ಲೂ ಇರುತ್ತೆ. ಆ ರಿಲೀಶ್ಮೆಂಟ್ ಬರುತ್ತೆ ಇವಾಗ, ಆ ರಿಲೀಶ್ಮೆಂಟ್ ಬರಬೇಕು. ಹೇಳ್ಬೇಕು ನಜ್ಮಾ ಅವರು ಇವರಿಬ್ರು ನೀವು ನೋಡಿದಾಗ ಒಂದಂತೂ ಏನಂತ ಹೇಳಿದ್ರೆ, ಸಿ ದೇ ಆರ್ ವೆರಿ ಓಪನ್ ಪರ್ಸನ್. ಅಂದರೆ ನಿಮ್ಗೆ ಅದು ಅನ್ಸಲ್ಲ, ನೀವೊಂದು ಹುಡುಗಿ ಭೇದ ಭಾವ ಮರ್ತಿ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ. ಆ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದು ಕ್ರಿಯೇಟ್ ದಟ್ಸ್ ದ ವೇ ನಾವು ಯಾರೇ ಆಗಲಿ ಮಾತಾಡಬೇಕಾಗಿರೋದು. ಸೊ ನೀವು ಇವರಿಬ್ರು ಶೇರ್ ಮಾಡಬೇಕು, ಇವರಿಬ್ರು ದೃಷ್ಟಿಕೋನಗಳು ಶೇರ್ ಮಾಡಬೇಕು. ನಮಗಂತೂ ಹುಡುಗಿರು ಎಲ್ಲಿ ತಂಗೆ ಶೇರ್ ಮಾಡಿಲ್ಲ, ಬರೀ ಹುಡುಗರ ಪಾಯಿಂಟ್ ಆಫ್ ವ್ಯೂ ಇದೆ ಇಡೀ ಸಿನಿಮಾದಲ್ಲಿ. ಸೊ ಹುಡುಗಿರ್ ಪಾಯಿಂಟ್ ಆಫ್ ವ್ಯೂ ಅಂತದ್ದೇ ಏನೋ ಒಂದು ತುಂಡು ಕೆಲಸ ನಡೆದಿರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಯಾವುದೋ ಆ ಥರದ್ದೆಲ್ಲ ನನಗೆ ಪರ್ಟಿಕ್ಯುಲರ್ಲಿ ಏನ್ ಗೊತ್ತಾ ವಿರಾಟ್ ಮಜಾ ನಂದು, ನನ್ಗೆ ಇಂಟೆನ್ಷನ್ ನಾನು ಒಳ್ಳೆ ಸ್ಕೋರ್ ಮಾಡಬೇಕು, ಫಸ್ಟ್ ನಾನು ಬರಬೇಕು, ಎಲ್ಲ ಕಾಂಪಿಟೇಷನ್ ನಾನು ಗೆಲ್ಲಬೇಕು, ಅಷ್ಟೇ ನನ್ನ ಮೈಂಡಲ್ಲಿ ಇರ್ತಾ ಇದ್ದಿದ್ದು. ಆಮೇಲೆ ಇನ್ನೊಂದೇನಾಗ್ತಿತ್ತು, ನಾನು ತುಂಬ ಮುಂಚೆಯಿಂದಲೂ ಸ್ಟ್ರಿಕ್ಟು. ಹಂಗೆ ಕಾಲೇಜಲ್ಲೆಲ್ಲ ಹೇಳೋರಂತೆ, ಏನು ಗುರು ನನ್ನ ಕ್ಲೋಸ್ ಸರ್ಕಲ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಜೈ ಸುನಿ ನಿಕಿ ಅವ್ರಿಗೆ, ಅಲ್ಲ ಕಂಡ್ರೆ ಹೆಂಗೂ ಮಾತಾಡ್ತೀರಾ ಅವಳ ಜೊತೆ ನೀವು ನಾವೆಲ್ಲ ಹೊರಗಡೆ ಎಲ್ಲ ಓಡಾಡ್ತಿದ್ವಿ ಮಾಡ್ತಿದ್ವಿ, ಸಿನಿಮಾ ಎಲ್ಲ ನೋಡೋಕೆ ಹೋದ್ರೆ ನಿಜವಾಗ್ಲೂ ನಜ್ಮಾ ನಿಮ್ಮ ಜೊತೆ ಬಂದಿದ್ಲಾ, ನಜ್ಮಾ ನಿಮ್ಮ ಜೊತೆ ಮಾತಾಡ್ತಾಳಾ, ಏನು ಮಾತಾಡ್ತಾಳೆ ಅವಳು, ಯಾವಾಗ ನೋಡಿದ್ರೆ ಮುಖ ಊದಿಸ್ಕೊಂಡು ಪುಸ್ತಕ ಹಿಡ್ಕೊಂಡು ಕೂತಿರ್ತಾಳೆ. ನಾನು ಅದ ಪಾರ್ಟ್ ವಾಸ್ ದೇರ್, ನಾನು ತುಂಬ ಚಿಲ್ ಮಾಡೋದು ಎಂಜಾಯ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಬಟ್ ಜನರ ಎದುರಿಗಿದ್ದಾಗ ನಂಗೆ ಮಾಸಲ್ಲಿದ್ದಾಗ ಅದೇ ತರಹದ ಬಿಹೇವಿಯರ್ ಬಂದು ಆ ಲವ್ ಮಾಡೋದಕ್ಕೆಲ್ಲ ಸ್ಪೇಸ್ ಸಿಕ್ಕಿಲ್ಲ. ತುಂಬಾ ಕಡಿಮೆ ಏಜ್ಗೆ ನನ್ ತರ್ಕೊಂಡ್ ರೀತಿ ಇದೆಯಲ್ಲ, ಅದು ನನ್ಗೆ ಆ ಥರ ಅನುವು ಮಾಡಿಕೊಟ್ಟಿಲ್ಲ. ನನ್ನ ಮೇಲೆ ಲವ್ ಆದ್ರೂ ಪಾಪ ಯಾರಿಗೂ ಹೇಳಕ್ಕಾಗಿರಲ್ಲ. ನಂಗೆ ಯಾರ ಮೇಲಾದ್ರೂ ಲವ್ ಆದಾಗ್ಲೂ ಮೇ ಬಿ ನನಗೆ ಹೇಳ್ಕೊಳಕ್ಕೆ ಆ ಸ್ಪೇಸ್ ಕ್ರಿಯೇಟ್ ಆಗಿಲ್ಲ. ಇಲ್ಲ, ಬಟ್ ನಾವು ನಾಟ್ ನೆಸೆಸರಿಲಿ ಲವ್ ಏನಾಗುತ್ತೆ ಗೊತ್ತಾ, ಕೆಲವುದೆಲ್ಲ ಈ ಇನ್ಫ್ಯಾಕ್ಚುಯೇಷನ್ ಅಂತ ಕರ್ಕೋತೀವಿ. ನೋಡಿದಾಗ ಟಕ್ ಅಂತ ಒಂದ್ಸಲ ಅನ್ನೋ ಫೀಲಿಂಗ್ ಬರುತ್ತೆ. ಆ ಅಂತ ಫೀಲಿಂಗ್ ಬಂದಾಗ ಅದಕ್ಕೆ ಬೇಜಾರು. ಅದೇ ಹೇಳಿದ್ನಲ್ಲ ಇವಾಗ ನಮ್ದ್ರೆ ಇನ್ಫ್ಯಾಕ್ಚುಯೇಷನ್ ಸಿಚುವೇಷನ್ಸ್ಗಳು ಹೇಳಿದ್ದು, ನಾವೇನು ಲವ್ ಅಂತ ಅಂದ್ಬಿಟ್ಟು ಆಮೇಲೆ ಆ ಹುಡುಗಿಯಿಂದ ಹೋಗಿದ್ದು ಸುತ್ತಿದ್ದು ಅದೆಲ್ಲ ಮಾಡಿದಲ್ಲ. ಆ ಏರಿಯಾದಲ್ಲಿ ನಮಗೆ ಒಂದು ಟ್ಯಾಗ್ ಲೈನ್ ಹಾಕಿದ್ರು, ಆ ಟ್ಯಾಗ್ ಲೈನ್ಸ್ಗಳು. ಸೊ ಆ ಸಿಚುವೇಷನ್ಸ್ಗಳು ನೀವು ಹೇಳ್ಬೇಕು, ನಿಮ್ಮ ದೃಷ್ಟಿಕೋನದಲ್ಲಿ ಹೇಳಬೇಕು. ಈ ಹುಡುಗರು ನನಗಂತೂ ಗೊತ್ತಿಲ್ಲಪ್ಪ. ಎಷ್ಟೇ ನಾವು ಹೋದ್ರು ನಾವು ಸಿನಿಮಾ ಮಟ್ಟಕ್ಕೆ ಏನು ತೋರಿಸಿದಾರೆ ಅದು ನಮ್ಗೆ ಗೊತ್ತಿರುತ್ತೆ. ಇದು ಯಾವುದೋ ಸಿನಿಮಾದಲ್ಲಿ ಇದು ತೋರಿಸಿದ್ರೆ ಇರ್ಬೋದು ಹುಡುಗಿರ ಮನಸ್ಸಲ್ಲಿ ಅಂತ ಅಂದ್ಬಿಟ್ಟು ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಯಾಕಂದ್ರೆ ಎಲ್ಲ ಇಬ್ರು ಟು ಕ್ರಿಯೇಟಿವ್ ಪೀಪಲ್ಸು. ಇವ್ರು ನಾರ್ಮಲ್ ಜನ ತರ ಥಿಂಕ್ ಮಾಡೋ ಮನುಷ್ಯರು ಅಲ್ವೇ ಅಲ್ಲ, ನೀವು ಹಂಗೆ ಅನ್ಕೊಳ್ಳೇಬೇಡಿ. ನಾನು ನನ್ನ ಇಡೀ ಫೀಲಿಂಗ್ಸ್ಗಳನ್ನ ಯಾರ ಮೇಲೆ ಏನ್ ಫೀಲಿಂಗ್ಸ್ ಆದ್ರೂ ಅಂತ ನೀಟಾಗಿ ಪದ್ಯ ಬರೆದು ಬಿಟ್ಟಿದ್ದೆ, ಪದ್ಯ ಬರೆದು ಮಾಡ್ಸಿ ನಾನು ಇಟ್ಕೊಂಡ್ಬಿಡ್ತಿದ್ದೆ. ಸೊ ಅದು ಹೇಳ್ದಂಗೂ ಆಗ್ಬೇಕು, ನಂಗೆ ಸಮಾಧಾನ. ಇದು ಚಾಣಾಕ್ಷತನ ಇದು. ಹಂಗಾಗಿ ಈಗಲೂ ಕಾಡ ಪದ್ಯಗಳು ಯಾವ್ದಾರ ಇದೆಯಾ? ತುಂಬಾ ನಂದು ಪಿವಟ್ ಪದ್ಯಗಳು ಏನು ಪುಸ್ತಕ ಇದೆ, ಅದು ತುಂಬಾ ಕಾಡುತ್ತೆ. ಅದಾದ್ಮೇಲೆ ಪದ್ಯ ಬರೀತೀನಿ, ಹಾಕಕ್ ಹೋಗಲ್ಲ. ಕೆಳಗಡೆ ಆದ್ರೆ ಒಂದಷ್ಟು ಜನ ಬೇರೆ ಬೇರೆ ತರ ಹೇಳಕ್ ಶುರು ಮಾಡ್ತಾರೆ ಅಂತ. ಪ್ರೀತಿ ಎಲ್ರಿಗೂ ಇರುತ್ತೆ, ಎಂಥವ್ರೇ ಆದ್ರೂ ಪ್ರೀತಿ ಇರುತ್ತೆ, ಇರಬೇಕು. ಮನುಷ್ಯನಿಗೆ ಮೂಲಭೂತವಾಗಿ ಏನ್ ಬೇಕು? ಅನ್ನ ಬೇಕು, ನೀರು ಬೇಕು,
ಗಳಿಬೇಕು. ಅದ್ರ ಜೊತೆಗೆ ಈ ಮೂರರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರೀತಿ ಬೇಕು. ಸೊ ಪ್ರೀತಿ ಎಲ್ಲರ ಲೈಫಲ್ಲೂ ಇರುತ್ತೆ. ನಾನು ಅಫ್ಕೋರ್ಸ್ ಪ್ರೇಮ ಬರಿತಾ ಮೆಲ್ಕ್ ಹಾಕೋ ಸಿಚುವೇಶನ್ ಆ ಥರದ್ದೇನಿಲ್ಲ. ಬರ್ತಿಲ್ಲ ಅಷ್ಟೇ. ಇಲ್ಲ ಮತ್ತದು ಹೊಸ ಕಾಂಟ್ರವರ್ಸಿ ಎಲ್ಲರೂ ಆಮೇಲೆ ಅದನ್ನ ಹುಡುಕಕ್ ಶುರು ಮಾಡ್ತಾರೆ. ಪ್ರೀತಿ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರೆ ಅವ್ರ ಪ್ರೀತಿ ಕಳ್ಕೊತಾರೆ ಅಷ್ಟೇ. ಪ್ರೀತಿ ಬಗ್ಗೆ ಯಾರು ಕಾಂಟ್ರವರ್ಸಿ ಯೂಶುವಲ್ ಆಗಿ ಮಾಡಲ್ಲ. ಹಂಗಂತಲ್ಲ. ಎಸ್ ಅಫ್ಕೋರ್ಸ್ ಎಲ್ಲರ ಬದುಕಲ್ಲೂ ಇರುತ್ತೆ, ನಮ್ಮ ಬದುಕಲ್ಲೂ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಪಾಸ್ ಆನ್ ಆಗಿರುತ್ತೆ. ಬಟ್ ಎಂತ ಅದ್ಭುತವಾಗಿದೆ. ಹಾಡುಗಳ ಬಗ್ಗೆ ಮಾತಾಡ್ಲೇಬೇಕು. ಅಬ್ಬಬ್ಬ ಆಗಿರ್ಲಿ. ಮಾತಾಡೋದಿಲ್ಲ ದೇವರೇ, ಮಾತಾಡೋದಿಲ್ಲ ನೀ ಹೋಗೋ ದೇವರೇ, ಅದು ಮಾತಾಡಿಸೋದಿಲ್ಲ ಹೋಗೋ ದೇವರೇ. ಆ ಸಾಂಗ್ ಅಂತೂ ನಂಗೆ ಎರಡೂ ತುಂಬಾ ಇಷ್ಟವಾದ ನನ್ನ ಸಾಂಗ್ಸ್ಗಳು. ಸೊ ಎಲ್ಲರಿಗೂ ಫೀಲಿಂಗ್ಸ್ ಇರುತ್ತೆ, ನಮಗೂ ಹಿಂಗೆ ಪಾಸ್ ಆಗಿರುತ್ತೆ. ಬಟ್ ನಮ್ಮಂತ ಗಟ್ಟಿಗಿತ್ತಿಯರ ಸಹವಾಸ ಮಾಡೋದಕ್ಕೆ ಎಲ್ಲ 100 ಸತಿ ಯೋಚನೆ ಮಾಡಿದ್ದಾರೆ. ದಟ್ ಈಸ್ ದ ಫನ್ ಆಫ್ ಏನಂತಾರೆ ಲವ್. ಸಿ ದ ಮೊಮೆಂಟ್ ಯು ಕಾಟ್ ಅಪ್ ವಿತ್ ದ ರೈಟ್ ಪರ್ಸನ್, ನಿಮ್ಗೆ ಕರೆಕ್ಟ್ ಆಗಿರೋ ವ್ಯಕ್ತಿ ಅಂತ ನೀವು ಸಿಗಾಕೊಂಡ್ಬಿಟ್ಟಾಗ ತುಂಬ ಮೆಚೂರ್ಡ್ ಆಗಿರೋ ಹುಡುಗಿ ಚೈಲ್ಡ್ ಆಗಿ ಆಡ್ತಾರೆ, ತುಂಬ ಮೆಚೂರ್ ಆಗಿರೋ ಹುಡುಗನೂ ಅಷ್ಟೇ ಚೈಲ್ಡ್ ಆಗಿ ಏನೇನೋ ಮಾತಾಡ್ತಾ ಇರ್ತಾನೆ. ಸೊ ಏನೇನೇ ಆಗಲಿ ನಾವು ಒಳಗಡೆ ಎಲ್ಲರೂ ಏನು ಅದೇ ಹೇಳಿದ್ನಲ್ಲ, ವಿ ಆಲ್ ಎಕ್ಸ್ಪೆಕ್ಟ್ ಪ್ರೀತಿ. ಎಲ್ಲರ ಮನಸ್ಸೊಳಗೂ ಒಂದು ಮಗು ಇದೆ, ಆ ಮಗು ಎಲ್ಲ ಆಚೆ ಕಡೆ ಬರ್ಬೋದು, ಅದು ಅವ್ರ ಲವ್ ಅಷ್ಟೇ. ಒಂದು ಪ್ರೊಜೆಕ್ಷನ್ ಕೊಡ್ಲೇಬೇಕು. ಅಲ್ಲ ಮೇಡಮ್ ನಿಮ್ದು ಹೇಳಿ, ಇಮೇಜ್ ಮೇಂಟೈನ್ ಮಾಡ್ಲೇಬೇಕು. ಅಲ್ಲ ನಿಮ್ದು ಇನ್ಫ್ಯಾಕ್ಚುಯೇಷನ್ ಮೂಮೆಂಟ್ಸ್ ಗಳು ಹೇಳಿ. ಇಲ್ಲ ಅವರಿಬ್ರು ಹೇಳ್ತಿದ್ದಾಗೆ ಹಂಗೆ ಒಂದು ಜರ್ನಿ ಹೋಗಿ ಹಿಂಗ್ ಬಂದೆ ನಾನು. ವಿಚ್ ಹ್ಯಾಪನ್ಸ್ ಇನ್ ಅವರ್ ಮೂವಿ ಆಲ್ಸೋ. ತುಂಬಾ ಆಗುತ್ತೆ ಮೂವಿಲಿರೋ ಸೀನ್ಗಳು ಹೇಳ್ಬಿಡಿ. ನೀವು ಕೊಟ್ಟಿರೋ ಕಾಂಟ್ರಿಬ್ಯೂಟ್ ಮಾಡಿಲ್ದಿರೋದು ಕೊಡಿ. ಆಕ್ಚುಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸುಳ್ಳು ಹೇಳಕ್ ಇಷ್ಟ ಇಲ್ಲ ನನಗೆ, ಯಾಕೆಂದ್ರೆ ಇಟ್ಸ್ ಅ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲ. ಯಾಕೆಂದ್ರೆ ತುಂಬಾ ಜನ ಕನೆಕ್ಟ್ ಆಗಿರೋರ್ ಬಗ್ಗೆ ಇವ್ ಲೈಫಲ್ಲಿ ಹಿಂಗಾಗಿದೆ ಗುರು, ಏನ್ ಇಲ್ಲಿ ನಿಂತ್ಕೊಂಡು ಏನೂ ಇಲ್ಲ ಅಂತಾಳಲ್ಲ ಅಂತ ಅನ್ನಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಲ್ಲ ಅದೋಕೆ ಸಿ ಜಸ್ಟ್ ಇನ್ಫ್ಯಾಕ್ಚುಯೇಷನ್ ಮೂಮೆಂಟ್ಸ್ ಸಾಕಷ್ಟೇ. ನೀವು ಈಗ ಏನೋ ಒಂಥರ ಕೀಟ್ಲೆಗಳು ಅವನ್ನ ನೋಡಕ್ಕೋ ಅಥವಾ ಅವ್ರನ್ನ ನೋಡಕ್ಕೋ. ನಾನು ಆ ಥರ ತೀಟ್ಲೆ ಮಾಡಿಲ್ಲ. ಬಟ್ ನಂದು ಏನೇ ಕಾನ್ವರ್ಸೇಷನ್ಸ್ ಇದ್ರು ಐ ಆಮ್ ವೆರಿ ಸೀರಿಯಸ್ ಪರ್ಸನ್ ವೆನ್ ಇಟ್ ಕಮ್ಸ್ ಟು ಲವ್. ಬೇರೆ ವಿಷಯಗಳಲ್ಲಿ ತುಂಬಾನೇ ಒಂಥರ ಸಣ್ಣ ವಿಷಯಕ್ಕೂ ನಗ್ತಾ ಇರ್ತೀನಿ ನಾನು. ಎಲ್ಲದನ್ನು ನಗ್ತಾ ತಗೋತೀನಿ. ಪ್ರತಿಯೊಂದು ಮಾತಾಡ್ಬೇಕಾದ್ರೂ ನಗು ಬರುತ್ತೆ. ಕೆಲವರು ಕನ್ಫ್ಯೂಸ್ ಆಗಬಹುದು, ಏನಕ್ಕೆ ನಗ್ತಿದ್ದಾಳೆ ಇವಳು ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ದ ಲವ್ ಅನ್ನೋದು ಬಂದಾಗ ನಾನು ತುಂಬಾನೇ ಸೀರಿಯಸ್ ಪರ್ಸನ್. ಸೊ ನನ್ಗೆ ಈ ತರ ಹುಡುಗಾಟಿಕೆ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಅದು ಆ ಪ್ರೋಸೆಸ್ ಅಲ್ಲಿ ಈಗ ನೀವು ನನಗೆ ಯಾವಾಗಲೂ ಕಿಚ್ಚ ಸುದೀಪ್ ಸರ್ ಸಿನಿಮಾ ಬಂದರೆ ನಾವು ಫ್ಯಾನೇ. ಬಟ್ ಇವರು ಪ್ರತಿ ಸಲ ಅದೇ ಟೈಪ್ ಆಗ್ತಾರೆ ನನಗೆ. ಏನು ಸುದೀಪ್ ಸರ್ನ ನಾನು ಏನು ಹೆಂಗೆ ಲವ್ ಅಂದರೆ ಹೇಳ್ತಾ ಇದ್ದೆ, ಆಸ್ ಅ ಫ್ಯಾನ್ ಲವ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಅವ್ರ ಮನೆ ನಂಬರ್ ಸಿಕ್ಬಿಟ್ಟಿತ್ತು, ಅವ್ರಿಗೆ ಮಿಸ್ಡ್ ಕಾಲ್ ಕೊಟ್ಟೆ, ಅವ್ರ ವಾಯ್ಸ್ ಕೇಳಿದೆ. ಸೊ ಆ ಥರ ಮೊಮೆಂಟ್ಸು. ಶ್ರೀನಗರದಲ್ಲಿ 5th ಮೈನಲ್ಲಿ ನಮ್ಮ ಮನೆ ಇರ್ತಿದ್ದು, ಜಲಗೆರೆ ದೇವಸ್ಥಾನದವರು ಅಂತ ಅಂದ್ಬಿಟ್ಟು ನಾವು 5 ಜನ ಮಕ್ಕಳು ಸರ್. ಅಯ್ಯೋ ಆ ದಿಂಡು ನೋಡ್ಬೇಕಿತ್ತು. ತುಂಬಾ ಎಂಜಾಯ್ ಮಾಡ್ಬಿಟ್ಟಿದೀವಿ ಚೈಲ್ಡ್ಹುಡ್. ಹಿಂಗೋ ಸುದೀಪ್ ಸರ್ದು ನಂಬರ್ ಸಿಗಾಕೊಂಡ್ಬಿಡ್ತು ನಮ್ಗೆ. ನಾವು ಹೆಣ್ಮಕ್ಳು ಎಲ್ಲ ಸುದೀಪ್ ಸರ್ ನಂಬರ್ ಹೇಳ್ಬಿಟ್ಟೆ ನಾನು. ಈಗ ನೀವು ಅದೇ ಥರದ್ದು ಬೇರೆ ಡಯಲ್ ಮಾಡೋದು ಅವರಿಗೆ. ಪ್ರಿಯಾ ಮೇಡಮ್ ಎತ್ತವರು ಇದಾರ ಅಂತ ಕೇಳ್ಬಿಟ್ಟು ಇಡೋದು. ಬಟ್ ಅದು ಬಿಟ್ಟು ಬೇರೆ ರೀತಿ ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಹಿಂಗ್ ಬರೋದು ಹಂಗ ಹೋಗೋದು ಇಂಥವನ್ನೇ ನಾನು ನೆನಪಿಸೋದಿ ಕೇಳ್ತಾ ಇರೋದು. ಸೇಮ್ ಕಲರ್ ಆಫ್ ಬಟ್ಟೆಗಳು ಜೊತೆಗೆ ಬಂದ್ಬಿಡೋದು. ಅದೊಂದು ಅಟ್ರಾಕ್ಷನ್ ಅನ್ನೋದು ಇರ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಸ್ವಲ್ಪ ಡಿವೈನ್ ಕನೆಕ್ಷನ್ ಇದೆಯೇನೋ ಅನ್ನೋ ಒಂದು ಡೌಟ್ ಇರ್ತಾ ಇತ್ತು. ಸೊ ಆ ಡೌಟ್ ಇದ್ದಾಗ ಡೈರೆಕ್ಟ್ ಆಗಿ ದೇವ್ರಿಗೇನೇ ಅಪ್ಲಿಕೇಶನ್ ಹಾಕ್ಬಿಡೋದು. ದೇವ್ರೆ ಇದು ನಿಜವಾಗ್ಲೂ ನೀನ್ ಕೊಟ್ಟಿರೋ ಹಿಂಟ ಇಲ್ಲ, ನಾನು ಏನೋ ಯೋಚನೆ ಮಾಡ್ತಿದ್ದೀನ ಅಂತ ಎಲ್ಲ ದೇವ್ರ ಜೊತೆ ಹುಡುಗಾಟಿಕೆ ಆಡಿರೋದು ತುಂಬಾ ಇದೆ. ದೇವ್ರಿಗೆ ಒಂದು 3-4 ಕ್ವೆಶ್ಚನ್ಸ್ಗಳು ಹಾಕ್ಬಿಡೋದು. ಇವಾಗ ನೀನು ಇದು ಹೇಳ್ತಿರೋದು ನಿಜ ಅಂತಂದ್ರೆ ನಮ್ಮಪ್ಪ ಇಷ್ಟು ದೂರದಲ್ಲಿದ್ದಾರೆ, ನಮ್ಮಮ್ಮ ಇಷ್ಟು ದೂರದಲ್ಲಿದ್ದಾರೆ, ಅವ್ರು ಬರೋದು ಮಿನಿಮಮ್ 4 hours ಆಗಲೇಬೇಕು. ಇವಾಗ ನೀನ್ ಕೊಟ್ಟಿರೋ ಹಿಂಟೆ ಆಗಿದ್ರೆ ಇದು ಇವಾಗ ನಮ್ಮ ಅಪ್ಪ ಅಮ್ಮ ಕಣ್ಮುಂದೆ ಬರ್ಲಿ. ಈ ತರ ಒಂದು ಹುಡುಗಾಟಿಕೆ ದೇವ್ರ ಜೊತೆ ಮಾಡ್ಕೊಂಡು ಅದು ಕೆಲವೊಂದ್ಸತಿ ಆಗೋದು. ಆಮೇಲೆ ಅದು ಯಾವಾಗ ಮುಂದಕ್ಕೆ ಹೋಗಿಲ್ಲ ಅಂತ ಅನ್ಸೋದು. ಇಟ್ಸ್ ಲೈಕ್ ಇದೆಲ್ಲ ನಾವು ಸುಮ್ಮನೆ ಏನೋ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಆಡುವಂತ ಆಟಗಳು. ಇನ್ನೊಂದೇನು ಗೊತ್ತಾ, ನಡೆದಿದೆ. ನಾವು ಹುಡುಗರು ಎಕ್ಸ್ಪ್ರೆಸ್ ಮಾಡೋಷ್ಟು ಬೇಗ ಪಾಪ ಹುಡುಗಿರು ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟಾ? ಮತ್ತು ನಮಗೆ
ರಿಜೆಕ್ಷನ್ ಅನ್ನೋದು ನಮಗೊಂದಿದೆ, ಅದೊಂದು ರಾಜಮಾರ್ಗ ಇದೆ. ರಿಜೆಕ್ಟ್ ಆದರೆ ಹೋಗ್ಬಿಟ್ಟು ಎಣ್ಣೆ ಹೊಡಿಬೇಕು, ಎಣ್ಣೆ ಹೊಡಿಬೋದು, ಅದಿದೆ. ಒಂದಷ್ಟು ದಿವಸ ಗಡ್ಡ ಬಿಡ್ಬೋದು, ಒಂದಷ್ಟು ದಿವಸ ದೇವದಾಸ್ ಆಗ್ಬೋದು ಅಂತ. ಬಟ್ ಹುಡುಗಿರು ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಅವ್ರ ಲವ್ ಫೇಲ್ಯೂರ್ಸ್ಗಳನ್ನ ನಾನು ನೋಡಿರೋದು ಬಹಳ, ಅಂದರೆ ತುಂಬ ಪ್ರಾಕ್ಟಿಕಲಾಗಿ ಮೂವ್ ಆಗಿರೋದೇ ನಾನು ನೋಡಿರೋದು. ಅವ್ರ ಫೇಲ್ಯೂರ್ಸ್ಗಳನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗಿಲ್ಲದೆ, ಆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ದಿರೋ ಒಂದು ಕೆಲವು ಸಿಚುವೇಶನ್ಸ್ಗಳನ್ನ ಸಿನಿಮಾದಲ್ಲಿ ನನಗೆ ಗೊತ್ತಿರೋ, ಅದೇ ಇವ್ರು ಹೇಳಿದ್ರಲ್ಲ, ನಾನು ಯಾರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ, ಇಂಟರ್ವ್ಯೂ ಟೈಪ್ಸ್ ಎಲ್ಲ ಅಫ್ಕೋರ್ಸ್ ಅದು ಕ್ಯಾಶುವಲ್ ಟಾಕ್ಸಲ್ಲಿ ನಮ್ಗೆ ಏನೇನು ಬಂದಿದೆ, ಹೆಂಗೆ ಶೇರ್ ಮಾಡ್ಬೋದು ಅದನ್ನು ಆನ್ ಸ್ಕ್ರೀನ್. ಆ ಹೆಣ್ಣಿನ ಏನಂತಾರೆ ಅಭಿವ್ಯಕ್ತನೂ ಎಷ್ಟು ಚೆನ್ನಾಗಿ ಹೇಳ್ಬೋದು. ನೀವು ಸಿನಿಮಾದಲ್ಲಿ ನೋಡಿದ್ರೆ ಈಗ ಎಷ್ಟು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಳು. ಇವಾಗ ನಾನು ಅಚ್ಯುತಣ್ಣ, ಮತ್ತು ಅಲ್ಲಿ ನೋಡಿದ್ರೆ ಸುಮನ್ ರಂಗನಾಥ್ ಮೇಡಮು, ಅನಿತಾ ಬತ್ತು, ಸೋನಲ್ಲು ಮತ್ತು ಸುಷ್ಮಿತಾ ಇದ್ದಾರೆ. ಸೊ ಇದು ಲವ್ ಟ್ರಯಾಂಗಲ್ ಅಂದಾಗ ಇಬ್ಬರು ಹುಡುಗಿರು ಒಬ್ಬ ಹುಡುಗನ ಮಧ್ಯೆ ನಡೆಯೋ ಟ್ರಯಾಂಗಲ್ ಆಗಿರೋದ್ರಿಂದ ಅವ್ರ ಭಾವನೆಗಳು ಆ್ಯಂಡ್ ಟಾಕಿಂಗ್ ಫೀಮೇಲ್ ಆಸ್ಪೆಕ್ಟ್ಸು ಈಕ್ವಲಿ ಹೋಗಿದೆ. ನನ್ನ ಸಿನಿಮಾದಲ್ಲಿ ಅಥವಾ ಈ ಸಿನಿಮಾದಲ್ಲಿ ನಾನು ಹೇಳಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಇಲ್ಲಿ ಹೀರೋಯಿನ್ಗಳು ನೆಪ ಪಾತ್ರಕ್ಕೆ ಮಾತ್ರ 100% ಇಲ್ಲ. ಅದು ಇವರೆಲ್ಲ ವಿಟ್ನೆಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ನಿಮ್ಗೆ ಗೊತ್ತು, ಇವಾಗ ನಾವು ಈಗ ಒಂದು ಈ ನಮಗೊಂದು ಇಂಟರ್ವ್ಯೂವೇ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಐ ವಾಂಟ್ ಎವ್ರಿಬಡಿ ಟು ಈಕ್ವಲಿ ಪಾರ್ಟಿಸಿಪೇಟ್. ಇವಾಗ ಎಲ್ಲ ಥರದಲ್ಲೂ ಏನೇನು ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳಿದಾಗ, ಸೊ ನನ್ನ ಲೈಫಲ್ಲೂ ಹೆಣ್ಣು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅಂದರೆ ಯಾವ್ದು ನಮ್ಮ ತಾಯಿ ರೂಪದಲ್ಲಾಗಲಿ ಯಾವುದೇ ರೂಪದಾಗಲಿ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ನನ್ನ ಲೈಫ್ಗೆ ಅದು. ಸೊ ಅವರ ಆ ಭಾವನೆಗಳು, ಆ ಅಭಿವ್ಯಕ್ತನೆಗಳು, ವಾಟ್ ಎವರ್ ದರ್ ಎಕ್ಸ್ಪ್ರೆಷನ್ ಈಸ್, ಆ ಎಕ್ಸ್ಪ್ರೆಷನ್ ಏನಿದೆ ಅದು ಎಕ್ಸ್ಪ್ರೆಷನ್ ಮಾಡೋಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ಇಲ್ಲಿ ಸೋನಲ್ಗೆ ಆಗಲಿ, ಸುಷ್ಮಿತಾ ಗೋಪಿನಾಥ್ಗೆ ಆಗಲಿ, ದೇ ಆರ್ ನಾಟ್ ಜಸ್ಟ್ ಲೈಕ್ ಓಕೆ ಇವಳೊಂದೊಂದು ಸಾಂಗಲ್ಲಿ ಬಂದರು ಇದೊಂದು ಇಲ್ಲ. ದೇ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರ್, ದೇ ಹ್ಯಾವ್ ದೇರ್ ಓನ್ ಶೇಪಿಂಗ್. ಅದಕ್ಕೆ ಒಂದು ಶೇಪ್ ಇದೆ, ಅದಕ್ಕೊಂದು ಹಿನ್ನುಡಿ ಇದೆ, ಅದಕ್ಕೊಂದು ಚೆನ್ನಾಗಿರೋ ಮುಕ್ತಾಯ ಇದೆ. ಈ ಥರ ಕ್ಯಾರೆಕ್ಟ್ರು ಅವ್ರೇನು ಪರ್ಸ್ನಲ್ ಲೈಫಲ್ಲಿ ಹಂಗಿದ್ದಾರೆ ಇರ್ತಾರೆ ಅನ್ನೋದು ಯಾರೂ ಆಗಲ್ಲ. ಸಿನಿಮಾ ಡೆಫಿನೆಟ್ಲಿ ಇಸ್ ಅ ಸಿನಿಮಾ. ಬಟ್ ತೊಗೊಂಡಿರೋರು ಮಾಡಿರೋರು ಅದಷ್ಟೂ ಹೇಳಿದ್ನಲ್ಲ, ಒಂದು ಡಬ್ಬಿಂಗ್ ವಾಯ್ಸಿಂದ ಹಿಡಿದು ನಮಗೆ ಸಿಕ್ಕಿರೋ ಇದು ಅಷ್ಟು ಚೆನ್ನಾಗಿ ತಾಳ್ಮೇಳವಾಗಿ ಸಿಕ್ಕಿದೆ ನನಗೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಫಾಲ್ ಇನ್ ಲವ್ ವಿತ್ ಸಮಥಿಂಗ್. ನಾವು ಸಿನಿಮಾ, ನನಗೆ ಲವ್ ಮ್ಯಾಟ್ರೆ ಸಿನಿಮಾ. ನೀವು ನನಗೆ ಎಲ್ಲಾರ ಕೇಳಿದೆ ನನ್ನ ಲವ್ ಮ್ಯಾಟ್ರ್ ಅದೇ ನನ್ನ ಲವ್ ಮ್ಯಾಟ್ರು ಅಂತ ಹೇಳ್ತೀನಿ ನಾನು. ಅದು ನನಗೆ ಪ್ರಪೋಸೇ ಯಾರು 100% ಮಾಡಿಲ್ಲ ಯಾರು ಇಲ್ಲಿ ತನಕ. ನಾನು ಪ್ರಪೋಸಲ್ ಇಲ್ಲ ಅಲ್ಲ ನಿಜ ಇರೋದೇ ಅದು. ನಿಜ ಹೇಳೋದು ಮಾತ್ರ ನಿಜ ಆಗಲ್ಲ, ಇರೋದು ಸತ್ಯ ಅದ ಅಷ್ಟೇ. ಇಲ್ಲ ಇಲ್ಲ, ನನ್ನ ಐ ನೆವರ್ ಗಾಟ್ ಅ ಪ್ರಪೋಸಲ್. ನನಗೂ ದಟ್ ಈಸ್ ವಾಟ್ ನನ್ನ ಏಜ್ ಪ್ರಕಾರ ನಾನು ನಡ್ಕೊಂಬಂದಿದ್ದೀನಿ. ಕೆಲವು ಏಜಲ್ಲೇ ಸುಮ್ಮನೆ ನೋಡ್ಬಿಟ್ಟೆ ಜೈ ಮಕ್ಕಳಮ್ಮ ಇದು ನಮ್ಮ ಕೈ ಹಿಡಿದು ಕಾಪಾಡಮ್ಮ ಅಂತ ಎಕ್ಸಿಟ್ ಆಗಿಬಿಟ್ಟಿರೋದು ಇದೆ. ಹೇಳಿದ್ನಲ್ಲ, ಆ ಸಿಚುವೇಶನ್ಸ್ ಇದೆ. ಕೆಲವೆಲ್ಲ ತುಂಬ ಮೆಚ್ಯೂರ್ಡಾಗಿ ಹೋಗಿದೆ, ತುಂಬ ಮೆಚ್ಯೂರ್ಡಾಗಿ ಅಂದರೆ ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ವಿಚಾರಗಳು ತಿಳಿವು. ಓಕೆ ಮನಸ್ಸಲ್ಲಿ ಇಲ್ವೇನೋ ನಾನು ಅದಕ್ಕೆ ಇದಾಗಬಾರ್ದು ಅನ್ನೋದು ಹಂಗಾಗಿ ಆಗಿದೆ. ಎಸ್, ದೇರ್ ಆರ್ ಸಮ್ ಡೀಪ್ ಆಗಿರೋ ಗಾಯಗಳಿದ್ದಾವೆ. ಒನ್ ವರ್ಡ್ ಆನ್ಸರ್ ಕೇಳಿದ್ದು ಅಷ್ಟೇ, ಅದು ಹೇಳಕ್ಕಾಗ್ತಿರೋದು. ನಿಮಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ, ನೀವು ಎಷ್ಟು ಜನ ಪ್ರಪೋಸ್ ಮಾಡಿದ್ದೀರಾ? ಇಲ್ಲ, ನನಗೆ ಅದು ಎರಡೂ ಈಕ್ವಲ್ಲಿ ನಲ್ಲಾಗಿದೆ ಸದ್ಯಕ್ಕೆ. ನಲ್ಲಾಗಿದೆ, ಏನಿಲ್ಲ. ಇವತ್ತು ಒಂದು ಚೂರು ನಾ ಯಾವುದೇ ಸಂಬಂಧಗಳ ಬಗ್ಗೆ ಮಾತಾಡಬೇಕಾದಾಗ ನಂಬಿಕೆ ಅನ್ನೋ ಒಂದು ಸಂಬಂಧ, ಯಾವುದೇ ವಿಚಾರಕ್ಕೂ ನಾವೇನೋ ಮಾಡಬೇಕಂದ್ರೂ ನಂಬಿಕೆ ಅನ್ನೋದಿರಬೇಕು. ನಡಿಬೇಕಂದ್ರೂ ನಂಬಿಕೆ ಬೇಕು, ಕೂರಬೇಕಂದ್ರೂ ನಂಬಿಕೆ ಬೇಕು, ಇದಕ್ಕೆ 4 ಚಕ್ರ ಇದೆ, 4 ಕಾಲಿದೆ ಅನ್ನೋದಕ್ಕೆ ನಂಬಿಕೆ ಬೇಕು. ಆ ನಂಬಿಕೆ ಅನ್ನೋ ವಿಚಾರದಲ್ಲಿ ಎಲ್ಲ ಒಂದು ಚೂರು ವ್ಯತ್ಯಯ ಆಗೋಗ್ಬಿಟ್ಟಿದೆ ಅಂತ ಅನಿಸಿ, ಇವಾಗ ಬರ್ತಿರೋ ಅಷ್ಟು ಸಿನಿಮಾಗಳು ತಂಡಗಳು ಅದನ್ನು ಆ ನಂಬಿಕೆ ವಾಪಸ್ ಪಡ್ಕೊಳ್ಳೋ ಒಂದು ಪ್ರಯತ್ನದಲ್ಲೇ ಇದೆ. ಯಾಕಂದರೆ ನಮಗೆ ಮುಖ್ಯವಾಗಿ ಸಿನಿಮಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಸೈಡ್ಗೆ ಎತ್ತಾಕ್ಬಿಟ್ರೆ, ದುಡ್ಡು ಅನ್ನೋದನ್ನು ಸೈಡ್ಗೆ ಎತ್ತಾಕ್ಬಿಟ್ರೆ, ಒಬ್ಬ ಮೇಕರ್ಗೆ ಆಗಲಿ, ಒಬ್ಬ ಡೈರೆಕ್ಟರ್ಗೆ ಆಗಲಿ, ಒಬ್ಬ ಸಿನಿಮಾದವನಿಗಾಗಲಿ ತುಂಬ ಮುದ ನೀಡೋದು ಯಾವಾಗ ಅಂದರೆ ಅವ್ನು ಸಿನಿಮಾ ಜನ ಕೂತಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಚಪ್ಪಾಳೆ ಹೊಡೆದಾಗ್ಲೇ ದಟ್ ಈಸ್ ಅ ಫುಲ್ಫಿಲ್ಮೆಂಟ್ ಆಫ್ ಹಿಸ್ ಲೈಫ್. ಅವನ ನನ್ನ ಜೀವನಕ್ಕೆ ಸಾರ್ಥಕತೆ ಸಿಕ್ತು ಅನ್ನೋದಕ್ಕೆ. ಸೊ ಅದೆಲ್ಲೋ ಇವತ್ತು ಸ್ವಲ್ಪ ಕಮ್ಮಿ ಆಗ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಕೆಲವು ರೀತಿಗಳು, ರಿವಾಜ್ಗಳು ನಾವು ಫಾಲೋ ಮಾಡ್ಕೊಂಡು ಬಂದು ಅದೆಲ್ಲೋ ನಂಬಿಕೆ ಔಟ್ ಆಫ್ ದ ಟ್ರ್ಯಾಕ್ ಹೋಗಿದೆ ಅನ್ನೋದಕ್ಕೆ. ಇವಾಗ ತಿರ್ಗಾ ಈ ನೆಕ್ಸ್ಟ್ ನಾನು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಥಿಯೇಟ್ರಿಗೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ನಂಬಿಕೆ ಇಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಾಗ ಮಾಡಬೇಕಾಗಿರೋ ತುಂಬ ಸಿಂಪಲ್. ನಮ್ಮ ಸಿನಿಮಾ ಅಷ್ಟು ಕಂಟೆಂಟ್ನ ನೀವು ಸುಮ್ಮನೆ ಒಂದ್ಸರಿ ತೆಗೆದು ನೋಡಿ. ಆ ಕಂಟೆಂಟ್ಗಳು ನಿಮ್ಮನ್ನ ಕೈ ಬೀಸಿ ಕರೆದ್ರೆ ದಯವಿಟ್ಟು ಅದಾದ್ಮೇಲೆ ಮುಲಾಜ್ ನೋಡ್ಬಿಡಿ. ಯಾಕಂತ ಹೇಳಿದ್ರೆ ಇವತ್ತು ಸಿನಿಮಾಗಳ ಸಸ್ಟೇನೆನ್ಸ್ ಅದೊಂದು ಲೂಪಿಗೆ ಹಾಕ್ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ. ಎಸ್ಪೆಷಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ, ಕನ್ನಡ ಫಿಲಮ್ ಮೇಕರ್ಸ್ಗಳನ್ನ ಒಂದು ಲೂಪಿಗೆ ಹಾಕ್ಬಿಟ್ಬಿಟ್ಟಿದ್ದಾರೆ. ನೀನು ಅದನ್ನು ತೊಗೊಂಬ ಇದಾಗುತ್ತೆ, ಇದನ್ನು ತೊಗೊಂಬ ಅದಾಗುತ್ತೆ, ಇದನ್ನು ತೊಗೊಂಬ ಅದಾಗುತ್ತೆ. ಈ ಪ್ರೋಸೆಸ್ಸಲ್ಲಿ ಏನಾಗೋಗ್ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಟೈಮು ಮತ್ತು ಅವ್ರ ಎನರ್ಜಿ ಅಲ್ಲಿ ಕಿಲ್ಲಾಗೋಗಿ ಮಾರ್ಕೆಟಿಂಗ್ ಸ್ಟೇಜಿಗೆ ಬರೋಷ್ಟೊತ್ತಲ್ಲಿ ಹಣಗಾಗಿ ನೀರ್ಗಾಯಿ ಆಗೋಗ್ಬಿಟ್ಟಿರ್ತಾರೆ. ಸೊ
ಅದಾಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು ಅಂದರೆ ಒಂದೇ ಒಂದು ನಮ್ಮ ಕಂಟೆಂಟನ್ನು ನೀವು ಆಕ್ಸೆಸ್ ಮಾಡಬೇಕು, ನೀವು ಅದನ್ನು ನೋಡಬೇಕು. ಒಂದು 5-10 ನಿಮಿಷ ನೋಡಿದ್ರೆ ಸಾಕು. ಎಲ್ಲ ಸಾಂಗು ನಾವು ಕಾನ್ಫಿಡೆಂಟಾಗಿ ಹೇಳ್ತೀನಿ 4 ಸಾಂಗು ತುಂಬ ಚೆನ್ನಾಗಿದೆ ಅಂತ. ಬಟ್ ನೀವು ಅದರಲ್ಲಿ 2 ಸಾಂಗ್ನ ಸಮಯ ಮಾಡ್ಕೊಂಡು ನೋಡಿ, ಒಂದು ಟ್ರೈಲರ್ ನೋಡಿ. ಇದು ಕರೀತು ಅಂದರೆ ದಯವಿಟ್ಟು 2ನೇ ವಾರಕ್ಕೆ ಬರ್ತೀನಿ ಸಿನಿಮಾಗೆ ಅನ್ನೋ ಒಂದು ಆಲೋಚನೆ ಇದ್ದರೆ ಬರ್ತೀನಿ ಅನ್ನೋ ಆಲೋಚನೆಗೆ ಹೋಗದೆ ಆ ವಾರದಲ್ಲೇ ಒಂದ್ಸರಿ ನೀವು ಸಿನಿಮಾ ನೋಡಿದಾಗ ಅದು 2ನೇ ವಾರಕ್ಕೆ ತುಂಬ ಡೀಪಾಗಿ ಯೋಚನೆ ಮಾಡೋರು ಇರ್ತಾರೆ. 2ನೇ ವಾರಕ್ಕೆ ಬರೋರು ಅವ್ರಿಗೆ ಇದಾಗುತ್ತೆ. ಕೆಲವರು ಒಂದು ಸ್ಟ್ರಾಂಗ್ ನಿರ್ಧಾರಗಳು ಅಂದರೆ ನಮಗೆ ಬೇಕು, ನಂಬಿಕೆಗೆ ಪ್ರತಿಯಾಗಿ ಒಂದು ನಂಬಿಕೆ ಬಂದ್ರೇ ಕೈ ಜೋಡಿಸ್ಕೊಂಡು ಒಂದು ಇಂಡಸ್ಟ್ರಿಯಾಗಿ ನಾವೆಲ್ಲ ಸಸ್ಟೈನ್ ಆಗೋಕ್ಕಾಗೋದು. ಸೊ ನನ್ನ ಹಾನೆಸ್ಟ್ ರಿಕ್ವೆಸ್ಟ್, ಕಂಟೆಂಟು ನೋಡಿ ನಿಮಗೆ ಸಿನಿಮಾ ಕರೆದ್ರೆ ಥಿಯೇಟ್ರ್ ಒಳಗಡೆ, ಅದಾದಮೇಲೆ ಯೋಚನೆ ಮಾಡಿಬಿಡಿ. ನೀವು ಬೇಫಿಕರ್ ಏನು ಯೋಚನೆ ಮಾಡದೆ ಬನ್ನಿ. ನಾನು 100% ಕಾನ್ಫಿಡೆಂಟಾಗಿ ಹೇಳ್ತೀನಿ, ಯು ವಿಲ್ ಫೀಲ್ ಲವ್. ತುಂಬ ದಿವಸಗಳಾಗಿ ಹೋಗ್ಬಿಟ್ಟಿದೆ ನಾವು ಲವ್ನ ಫೀಲ್ ಮಾಡಿ, ಎಸ್ಪೆಷಲಿ ಸಿನಿಮಾ ಮುಖೇನ. ಇವತ್ತು ನೀವು ಅದನ್ನು ಫೀಲ್ ಮಾಡ್ತೀರಾ ಅಂತ ಕಾನ್ಫಿಡೆಂಟಾಗಿ ಹೇಳ್ಬಲ್ಲೆ. ಬನ್ನಿ ನನ್ನ ಕಂಟೆಂಟ್ ನೋಡಿ, ನೀವು ಯೂಟ್ಯೂಬಲ್ಲಿ ಇವತ್ತು ಹಾಕೊಂಡು ನೋಡಿದ್ರೆ ಸಾಕು. ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಿ? ಆ್ಯಕ್ಚುಲಿ ನನಗೆ ಫೇವ್ರೆಟ್ ಸಾಂಗು ಏನೋ ಗೊತ್ತಿಲ್ಲ. ಸಾಂಗು ತುಂಬ ಫೀಮೇಲ್ ಓರಿಯೆಂಟೆಡ್ ಇದೆ. ಆ ಒಂದು ಭಾವನೆಗಳನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುವಂಥ ಅಕ್ಷರಗಳು, ಆ ಒಂದು ಪದಗಳು ತುಂಬ ಇಷ್ಟ ಆಗುವಂಥದ್ದು. ನನಗೆ ಟಚ್ ಆದಂಗೆ ನಿಮ್ಗೆ ಇನ್ನೂ ಸುಮಾರು ಸಾಂಗ್ಸ್ಗಳು ಟಚ್ ಆಗ್ಬೋದು. ಸೊ ಎಲ್ಲ ಸಾಂಗ್ಸ್ಗಳನ್ನೂ ನೋಡಿ, ಯಾಕೆ ಅಂತಂದ್ರೆ ಅಷ್ಟು ಎಫರ್ಟ್ ಹಾಕಿದ್ದೀವಿ. ಇವಾಗ ಏನೋ ಒಂದು ಕಳ್ಕೊಂಡ ಮೇಲೆ ನಾವು ಅದ್ರ ಬಗ್ಗೆ ಅಯ್ಯೋ ಹಿಂಗಾಗೋಯ್ತಾ ಅಂತ ಅಂದ್ಕೊಳ್ಳೋ ಬದಲು ನನಗೆ ಎಲ್ಲಿಗೆ ರಿಲೇಟ್ ಮಾಡ್ತಿದ್ದೀನಿ ಅಂತಂದರೆ, ಇವಾಗ ಸುಮಾರು ಇಂಡಿವಿಜುವಲ್ ಥಿಯೇಟರ್ಸ್ ಇತ್ತು, ಅದನ್ನೆಲ್ಲ ನಾವು ಇವತ್ತು ಮಿಸ್ ಮಾಡ್ಕೋತಾ ಇದೀವಿ. ಎಲ್ಲ ಹೋಗ್ಬಿಟ್ಟಿದೆ. ಏನು ಅಂತಂದರೆ ಮಲ್ಟಿಪ್ಲೆಕ್ಸಾಗಿ ಕೂಡ ಕನ್ವರ್ಟ್ ಆಗಿಲ್ಲ, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೊ ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ಅದೊಂದು ಖುಷಿ ಇರ್ತಾ ಇತ್ತು. ಎವ್ರಿ ವೀಕೆಂಡ್ ಅಂತಂದರೆ ಅದೇ ಕೆಲಸ ಝೆನ್ ತೊಗೊಂಡ್ರು ನಮ್ಮನ್ನೆಲ್ಲ ಫ್ಯಾಮಿಲಿನ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅವಾಗ ಎವ್ರಿ ವೀಕೆಂಡ್ ಸಿನಿಮಾಗೆ ಹೋಗ್ತಾ ಇದ್ವಿ. ಅದೆಲ್ಲ ಮಿಸ್ ಆಗ್ತಾ ಇದೆ ಇವಾಗ. ಬೇಕು ಅಂತಂದ್ರೂ ಎಲ್ಲೋ ತುಂಬ ದೂರದಲ್ಲಿದೆ ಲೋಕಲ್ ಥಿಯೇಟರ್ಸು. ಆ ಒಂದು ಪುಷು ಆ ಲೋಕಲ್ ಥಿಯೇಟರ್ಸ್ಗೂ ಬೇಕು. ಇವಾಗ ನಾವು ಸರಿ ಮನೇಲಿ ಕುತ್ಕೊಂಡು ನೋಡ್ತೀನಿ ಅನ್ನೋ ಒಂದು ಆಸ್ಪೆಕ್ಟ್ಗೆ ಇನ್ನೊಂದು ಸ್ವಲ್ಪ ದಿನ ಮುಂದುವರೆದು ಬಿಟ್ರೆ ಇದು ಈ ಮಲ್ಟಿಪ್ಲೆಕ್ಸ್ಗಳು ಕೂಡ ನಮಗೆ ಸಿಗೋದಿಲ್ಲ. ನಾಳೆ ನಮಗೆ ಬೇಕು ಅಂದ್ರೂ ನಮ್ಗೆ ಆ ಎಕ್ಸ್ಪೀರಿಯನ್ಸ್, ಆ ಕ್ರೌಡ್ ಜೊತೆ ಕುತ್ಕೊಂಡು ಆ ಒಂದು ಮಜಾ ಮಾಡೋದು, ಆ ಒಂದು ಖುಷಿ ಕಂಡುಕೊಳ್ಳೋದು, ಆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ವಿತ್ ಸಚ್ ನಿಮ್ಮ ಮನೆಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಸ್ಕ್ರೀನ್ ಇರ್ಬೋದು. ಬಟ್ ಎಷ್ಟು ಜನ ನೋಡ್ಬೋದು, ನಿಮಗೆ ಗೊತ್ತಿರೋರ ಜೊತೆ ನೀವು ಕುತ್ಕೊಂಡು ನೋಡ್ಬೋದು. ಬಟ್ ಗೊತ್ತಿಲ್ದಿರೋರ ಜೊತೆ ನೀವು ಕುತ್ಕೊಂಡು ಆ ಒಂದು ಮಜಾ ಮಾಡೋ ಒಂದು ಇದಿರುತ್ತೆ ನೋಡಿ, ಆ ಒಂದು ಸೋಷಿಯಲಿಸಮ್ ಇರುತ್ತೆ ನೋಡಿ. ಇವಾಗ ಕರೋನಾ ಟೈಮಲ್ಲಿ ವೆಯ್ಟ್ ಮಾಡ್ಕೊಂಡು ಕುತ್ಕೋತಾ ಇದ್ವಿ, ಓ ಯಾವಾಗ ಥಿಯೇಟ್ರಿಗೆ ಹೋಗ್ಬೋದು, ಯಾವಾಗ ಒಂದು 10 ಜನಕ್ಕೆ ಬೆರಿಬೋದು ಅಂತ ಅಂದ್ಬಿಟ್ಟು. ಸೊ ಇದು ನಮ್ಮ ಕೈಯಲ್ಲಿ ಇದೆ ಇವಾಗ. ಸೊ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಸೊ ಥಿಯೇಟ್ರಿಗೆ ಬನ್ನಿ, ಸಿನಿಮಾಗಳು ನೋಡಿ.